ನಮಸ್ಕಾರ. ನಾನು ಅಮೋಘ ಚಕ್ರವರ್ತಿ, ಸರಣ್ ಸೇವಕ. ಸ್ವಾಗತ ಪ್ರಿಯ ವೀಕ್ಷಕರೇ. ನನ್ನ ಹಿಂದಿನ ವಿಡಿಯೋಗಳನ್ನೆಲ್ಲ ನೋಡಿ ಆನಂದಿಸಿದ್ದೀರಾ ಎಂದು ಭಾವಿಸ್ತಾ ಇಂದಿನ ವಿಡಿಯೋದೊಳಗೆ ಹೋಗೋಣ. ಸಾಮಾನ್ಯವಾಗಿ ಒಂದು 10 ವಯಸ್ಸಿನ ಮಗು ಹೆಚ್ಚಿನ ಕಾಲವನ್ನು ಹೇಗೆ ಕಳೆಯುತ್ತೆ ಅಥವಾ ಅದು ಹೆಚ್ಚಾಗಿ ಯಾವುದರಲ್ಲಿ ಆಸಕ್ತಿಯನ್ನು ಹೊಂದಿರುತ್ತೆ ಅದನ್ನು ನಾವು ನೋಡೋದಾದರೆ, ಹೆಚ್ಚಾಗಿ ಆ ಮಗು ಆಟ ಆಡೋದ್ರಲ್ಲಿ ಅದು ನಿರ್ದಿಷ್ಟವಾಗಿ ಹೇಳಬೇಕು ಅಂದರೆ ಈಗಿನ ಒಂದು ಹಿಂದಿನ 25 ವರ್ಷಗಳವರೆಗೂ ಹೊರಗಡೆ ಆಟ ಆಡೋದರಲ್ಲಿ ಮತ್ತು ಇತ್ತೀಚಿನ ಮಕ್ಕಳು ನವೀನ ಉಪಕರಣಗಳಲ್ಲಿ ಸಮಯವನ್ನು ಕಳೀತಾರೆ. ಆ ರೀತಿಯಲ್ಲಿ ನಾವು ಇವತ್ತು ನೋಡ್ತಾ ಇರೋಂಥ ಒಂದು ಮಗು ಚೈಲ್ಡ್ ಪ್ರಾಡಿಜಿ ಅಥವಾ ಮಕ್ಕಳಲ್ಲಿ ಅತ್ಯಂತ ಬುದ್ಧಿವಂತ ಮಗು ಅಂಥ ಮಗುವಿನ ಬಗ್ಗೆ ನೋಡಲಿದ್ದೇವೆ. ಒಮ್ಮೆ ಒಂದು ಗುರುಕುಲ ಇರುತ್ತೆ. ಆ ಗುರುಕುಲದಲ್ಲಿ ಹಲವಾರು ಮಕ್ಕಳು ವ್ಯಾಸಂಗ ಮಾಡ್ತಾರೆ. ಅದಲ್ಲದೆ ತಮ್ಮ ಬಿಡುವಿನ ವೇಳೆಯಲ್ಲಿ ಅವರು ಆಟವನ್ನು ಕೂಡ ಆಡ್ತಾರೆ. ಈ ರೀತಿಯಲ್ಲಿ ಒಂದು ಬಿಡುವಿನ ವೇಳೆಯಲ್ಲಿ ಅವರೆಲ್ಲರೂ ಆಟವಾಡ್ತಾ ಇದ್ದಾರೆ. ಗುರುಕುಲದಲ್ಲಿ ಗುರುಗಳು ಆ ಸಮಯದಲ್ಲಿ ಇಲ್ಲ. ಆ ಸಮಯದಲ್ಲಿ ಅಲ್ಲಿರುವಂಥ ಮಕ್ಕಳೆಲ್ಲರೂ ಹೆದರುವಂಥ ಒಂದು ಸನ್ನಿವೇಶ ನಡೆಯುತ್ತೆ. ಅದೇನು ಅಂತ ಅಂದರೆ, ದೊಡ್ಡದಾದಂತಹ ಕುದುರೆಗಳಲ್ಲಿ ಎತ್ತರಕ್ಕೂ ದಪ್ಪಕ್ಕೂ ಇರುವಂತಹ ಆ ಪ್ರಾಂತ್ಯದ ರಾಜನ ಸೈನಿಕರು ಅಲ್ಲಿಗೆ ಆ ಗುರುಕುಲಕ್ಕೆ ಬರ್ತಾರೆ. ಇದನ್ನು ನೋಡಿಯೇ ಹೆದರಿ ಬಹಳಷ್ಟು ಜನ ಮಕ್ಕಳು ಓಡಿ ಹೋಗ್ತಾರೆ ದೂರಕ್ಕೆ. ಆದರೆ ಒಂದು ಪುಟ್ಟ 10 ವರ್ಷದ ಮಗು ಇದನ್ನೆಲ್ಲ ನೋಡಿ ಯಾವುದಕ್ಕೂ ಹೆದರದೆ ಬಹಳ ಆತ್ಮವಿಶ್ವಾಸದೊಂದಿಗೆ ಕೇಳುತ್ತೆ ಆ ಸೈನಿಕರನ್ನು, ತಾವು ಯಾವುದಕ್ಕಾಗಿ ಬಂದಿದ್ದೀರಾ? ಈ ರೀತಿಯಾಗಿ ಆ ಮಗುವನ್ನು ನೋಡಿದ ಕೂಡಲೇ ಆ ಸೈನಿಕರಿಗೆ ಈ ಮಗುವಿನ ಬಳಿ ಏನು ನಾವು ವಿಷಯವನ್ನು ಹೇಳುವುದು ಅಂತ ಅನಿಸಿದ್ರು ಕೂಡ, ನಂತರ ಆ ಮಗುವಿನ ತೇಜಸ್ಸು ಹಾಗೂ ಆತ್ಮವಿಶ್ವಾಸವನ್ನು ನೋಡಿ ಆ ಮಗುವಿನ ಬಳಿಯೇ ವಿಷಯವನ್ನು ತಿಳಿಸ್ತಾರೆ. ಅದೇನು ವಿಷಯ ಅಂತ ಅಂದರೆ, ದೇಶವಿಡೀ ಸುತ್ತಾಡಿ ಬಹಳಷ್ಟು ಪಂಡಿತರನ್ನು ಸೋಲಿಸಿ ಈಗ ಆ ಪ್ರಾಂತ್ಯಕ್ಕೆ ಬಂದಿರುವಂತಹ ಪ್ರಖ್ಯಾತ ಪಂಡಿತನಾದ ಆಕ್ಕಿ ಆಳ್ವಾನು ಇಲ್ಲೂ ಕೂಡ ಸವಾಲನ್ನು ಹಾಕ್ತಾ ಇದ್ದಾನೆ ಬೇರೆಯವರ ಮೇಲೆ. ಅಂದರೆ ತನ್ನನ್ನು ವಾದದಲ್ಲಿ ಸೋಲಿಸಬೇಕು ಅಂತ ಹೇಳಿ ಈ ಸವಾಲನ್ನು ಒಡನೆಯೇ ಒಪ್ಪಿಕೊಳ್ತಾನೆ ಆ 10 ವರ್ಷದ ಹುಡುಗ. ಅದು ಮಾತ್ರ ಅಲ್ಲ, ಒಬ್ಬ ಒಳ್ಳೆಯ ಶಿಷ್ಯನಾಗಿ ಏನು ಮಾಡಬೇಕೋ ಅದನ್ನು ಮಾಡ್ತಾನೆ ಈ ಹುಡುಗ. ಅಂದರೆ ಗುರುಗಳು ಇಲ್ಲದಂಥ ಸಮಯದಲ್ಲಿ ಆ ಹುಡುಗ ಇದನ್ನು ಒಪ್ಪಿಕೊಂಡರೂ ಸಹ ನಂತರ ಗುರುಗಳು ಬರುವವರೆಗೂ ಕಾದಿದ್ದು ಗುರುಗಳ ಆಶೀರ್ವಾದ ಹಾಗೂ ಅನುಮತಿಯನ್ನು ಪಡೆದು ನಂತರ ದೊಡ್ಡ ಮೆರವಣಿಗೆಯಲ್ಲಿ ಛತ್ರ ಚಾಮರಗಳೊಂದಿಗೆ ಆಸ್ಥಾನದ ಕಡೆಗೆ ಈ ಹುಡುಗನು ಹೊರಡುತ್ತಾನೆ. ಹೀಗೆ ಆಸ್ಥಾನಕ್ಕೆ ಬಂದು ಸೇರಿದ ಮೇಲೆ ಇನ್ನೇನು ವಾದ ಆರಂಭವಾಗಬೇಕು ಆ ಸಮಯದಲ್ಲಿ ರಾಣಿ ರಾಜನ ಬಳಿ ಒಂದು ಪಂದ್ಯವನ್ನು ಕಟ್ತಾಳೆ. ಅದೇನು ಅಂತ ಅಂದರೆ, ಈ ವಾದದಲ್ಲಿ ಈ ಚಿಕ್ಕ ಹುಡುಗ ಏನಾದರೂ ಗೆದ್ದರೆ ಅರ್ಧ ರಾಜ್ಯವನ್ನು ನೀವು ಅವನಿಗೆ ನೀಡಬೇಕು ಅಂತ ಹೇಳಿ ಈ ರಾಣಿ ಪಂದ್ಯವನ್ನು ಕಟ್ತಾಳೆ. ಅದೇ ರೀತಿ ಆ ರಾಜನು ಹೀಗೆ ದೇಶವಿಡೀ ಎಲ್ಲರನ್ನ ದೊಡ್ಡ ಪಂಡಿತರನ್ನು ಸೋಲಿಸಿರುವಂತಹ ಈ ಪ್ರಖ್ಯಾತ ಪಂಡಿತ ಆಕ್ಕಿ ಆಳ್ವಾನ್ರನ್ನ ಸೋಲಿಸುವುದಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಅಂತ ಅಂದುಕೊಂಡು ತಾನು ಕೂಡ ರಾಜ್ಯವನ್ನು ಕೊಡ್ತೇನೆ ಅಂತ ರಾಜ ಒಪ್ಕೊಳ್ತಾನೆ. ವಾದ ಆರಂಭವಾಗುತ್ತೆ. 3 ಪ್ರಶ್ನೆಗಳನ್ನು ಈ ಹುಡುಗ ಕೇಳ್ತಾನೆ. ಅದಕ್ಕೆ ಆಕ್ಕಿ ಆಳ್ವಾನರು ಉತ್ತರಿಸದೆ ಆ ಪ್ರಶ್ನೆಗಳಿಗೆ ಆ ಹುಡುಗನೇ ಉತ್ತರವನ್ನು ಕೊಟ್ಟು ವಿಜಯಶಾಲಿಯಾಗಿ ಈ ರಾಣಿಯಿಂದ ಆಳವಂದಾರ್ ಎಂದು ಕರೆಸಿಕೊಳ್ತಾನೆ. ಈ ರೀತಿಯಾಗಿ ಯಾವನಾಚಾರ್ಯರ ತಿರುನಕ್ಷತ್ರದ ಸಮಯದಲ್ಲಿ ನಾವು ಕೂಡ ಅವರಂತೆಯೇ ಶಾಸ್ತ್ರಜ್ಞಾನವನ್ನು ಸಂಪಾದಿಸಲು ಹಾಗೂ ಅದರ ಮೂಲಕ ಆತ್ಮವಿಶ್ವಾಸವನ್ನು ಹೊಂದಲು, ಇದರಿಂದ ನಾವು ಎಲ್ಲೆಲ್ಲೂ ಸಮಾಜದಲ್ಲಿ ಬರುವಂತಹ ಎಂಥದೇ ಪರಿಸ್ಥಿತಿಗಳನ್ನು ಎದುರುಗೊಳ್ಳಲು ಅವರ ಪಾದಾರವಿಂದಗಳಲ್ಲಿ ಈ ಸಮಯದಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ವಿಗಾಹೆ ಯಾಮುನಂ ತೀರ್ಥಂ ಸಾಧು ವೃಂದಾವನೆ ಸ್ಥಿತಂ ನಿರಸ್ತಜಿಹ್ಮಗಸ್ಪರ್ಶೆ ಯತ್ರ ಕೃಷ್ಣಃ ಕೃತಾದರಃ. To know the complete story mentioned in this video, please check the links in the description about ebook and Kannada audiobook.